ಮೇಕಪ್ ಆರ್ಟಿಸ್ಟ್. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿಲ್ಲಿ ನನ್ನ ಹೇರ್ ಎಕ್ಸ್ಟೆನ್ಷನ್ಸ್ನ ನೀಟ್ ಮಾಡ್ಕೋತಿದ್ದೀನಿ. ನನ್ನ ಕ್ಲೈಂಟ್ಸ್ಗೆ ಕೆಲವೊಂದು ಎಕ್ಸ್ಟೆನ್ಷನ್ಸ್ನ ಕೊಟ್ಟು ಹಾಕಿದ್ದೆ, ಅವರ ಹೇರ್ ಸ್ಟೈಲ್ ರಿಕ್ವೈರ್ಮೆಂಟ್ ತಕ್ಕಂಗೆ ಅದನ್ನೆಲ್ಲ ಮತ್ತೆ ವಾಪಸ್ ರಿಟರ್ನ್ ಮಾಡಿದರು. ಡಿಪೆಂಡ್ಸ್ ಆನ್ ದ ಅಫೋರ್ಡೆಬಲ್ ರೇಂಜಲ್ಲಿ ಕಸ್ಟಮರ್ಸು ಅವರ ರಿಕ್ವೈರ್ಮೆಂಟ್ ತಕ್ಕಂಗೆ ಹೇರ್ ಸ್ಟೈಲ್ಸ್ ಮಾಡ್ಕೊಂಡಿರ್ತೀನಿ. ಇಲ್ಲ ಅವ್ರು ಯೂಸ್ ಮಾಡಲ್ಲ ಅಂದರೆ ಅದನ್ನು ರಿಟರ್ನ್ ಕೂಡ ಮಾಡಿರ್ತಾರೆ. ಸೊ ಇಲ್ಲಿ ನಾನು ಅದನ್ನು ನೀಟ್ ಮಾಡಿಕೊಂಡು ನನ್ನ ರಿಕ್ವೈರ್ಮೆಂಟ್ ತಕ್ಕಂಗೆ ನಾನು ಯೂಸ್ ಮಾಡ್ಕೋತೀನಿ. ಯಾವುದೇ ಪ್ರಾಡಕ್ಟ್ಸ್ ಆಗಲಿ ನಾವು ವೇಸ್ಟ್ ಮಾಡಬಾರ್ದು. ಅನ್ನೆಸೆಸರಿ ಇಟ್ ಈಸ್ ಯೂಸ್ಫುಲ್ ಥರ ನಾವು ಕ್ರಿಯೇಟ್ ಮಾಡಿಕೊಂಡು ಜೋಪಾನ ಮಾಡ್ಕೊಳ್ಳೋದೆ ನನ್ನ ಗುರಿ. ನನ್ನ ಸ್ಪೆಷಲ್ ಹ್ಯಾಪಿ ಮೂಮೆಂಟ್ಸ್ ನಾನು ಸೆಲ್ಫ್ ಮೇಕಪ್ ಮಾಡ್ಕೊಂಡಾಗ ಎಷ್ಟು ಚೆನ್ನಾಗಿ ಕಾಣ್ತೀನಿ ಆ್ಯಂಡ್ ಆ ಪ್ರಾಡಕ್ಟ್ನ ನಾನು ಮತ್ತೆ ರೀಸ್ಟಾಕ್ ಮಾಡ್ಕೊಂಡಿದ್ದೀನ, ಆ ಪ್ರಾಡಕ್ಟ್ ನನ್ನ ಹತ್ರ ಇದೆಯಾ, ನೆಕ್ಸ್ಟ್ ಬ್ರೈಡ್ಗೆ ನಾನು ಅದನ್ನು ಫಿನಿಶ್ ಔಟ್ ಮಾಡೋಕ್ಕೆ ಮುಂಚೆ ನಾನು ತರಿಸ್ಕೊಂಡಿದ್ದೀನ, ಮತ್ತು ಯಾವ ಪ್ರಾಡಕ್ಟ್ ರಿಕ್ವೈರ್ಮೆಂಟ್ ಇದೆ ಆ ಪ್ರಾಡಕ್ಟ್ ನಾನು ಮತ್ತೆ ತರಿಸ್ಕೊಂಡ ನನ್ನ ಬ್ರೈಡಲ್ ಕಿಟ್ಟಲ್ಲಿ ಆ್ಯಡ್ ಮಾಡ್ಕೊಂಡ. ಇಟ್ ವಾಸ್ ಅ ವೆರಿ ಮೋಸ್ಟ್ ಹ್ಯಾಪಿಯೆಸ್ಟ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಬಿಕಾಸ್ ನಾವು ಅರ್ನಿಂಗ್ಸ್ ಮಾಡೋ ದುಡ್ಡಿಂದ ಅದನ್ನು ಸ್ವಲ್ಪ ಕೂಡಿಟ್ಟು ಯಾವುದು ಪ್ರಾಡಕ್ಟ್ ಇಂಪಾರ್ಟೆಂಟ್ ಇದೆ ರೀಫಿಲ್ ಮಾಡ್ಕೊಳ್ಳೋದಾಗಿರ್ಬೋದು, ರಿಕ್ವೈರ್ಮೆಂಟ್ ಬೇಸಿಸ್ ಮೇಲೆ ಹೊಸ ಪ್ರಾಡಕ್ಟ್ನ ಆ್ಯಡ್ ಮಾಡಿಕೊಂಡು ಬ್ರೈಡ್ಗೆ ತಕ್ಕಾಗೆ ರೀಚ್ ಔಟ್ ಆಗಿರ್ಬೋದು. ತುಂಬಾ ಖುಷಿ ಕೊಡುತ್ತೆ. ಯಾಕಂದರೆ ನಾವು ಅಷ್ಟೇ ಪ್ರೊಫೆಷ್ನಲ್ ಆಗಿ ಮಾಡಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ವರ್ಕ್ ಮಾಡ್ತಿರ್ತೀವಿ. ಸೊ ನನಗೆ ಖುಷಿ ಕೊಟ್ಟಿದ್ದು ಈ ಸತಿ 2025 ಸೇಲಮ್ಗೆ ಹೋಗಿ ಬಂದಮೇಲೆ ಗಾಡೆಸ್ ಲುಕ್ನ ನಾನು ಅಪ್ಗ್ರೇಡ್ ಮಾಡಿಕೊಂಡೆ. ಆ್ಯಂಡ್ ಪ್ರಾಡಕ್ಟ್ ರಿಕ್ವೈರ್ಮೆಂಟ್ ಬೇಸಿಸ್ ಮೇಲೆ ರೀಸೆಂಟಾಗಿ ನೈಕಾಲಿ ಬುಕ್ ಮಾಡಿದೆ. ಸೊ 1 ಡೇ ಒಳಗಡೆ ನೈಕಾ ಪ್ರಾಡಕ್ಟ್ಸ್ ನನಗೆ ಆನ್ಲೈನ್ ಡೆಲಿವರಿ ಆಯಿತು. ಸೊ ಇಟ್ ವಾಸ್ ಎ ವೆರಿ ಹ್ಯಾಪಿ ಮೂಮೆಂಟ್. ಅದನ್ನು ಸ್ವಲ್ಪ ನೀಟ್ ಮಾಡಿಕೊಂಡು ಎತ್ತಿಟ್ಕೊತಿದ್ದೀನಿ. ನೆಕ್ಸ್ಟ್ ಬ್ರೈಡಲ್ ಸೀಸನ್ ಇನ್ನೇನು ಶುರು ಆಗ್ತಿದೆ, ದಸರಾ ಸ್ಟಾರ್ಟ್ ಆಗ್ತಿದೆ. ನವರಾತ್ರಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಚೆನ್ನಾಗಿರಿ, ಚೆನ್ನಾಗಿ ತಿನ್ನಿ, ಚೆನ್ನಾಗಿ ನಿದ್ದೆ ಮಾಡಿ. ಸಿ ಯು ಸೂನ್. ಥ್ಯಾಂಕ್ ಯು ಸೋ ಮಚ್. ನಿಮ್ಗೇನಾದರೂ ರಿಕ್ವೈರ್ಮೆಂಟ್ ಬೇಸಿಸ್ ಮೇಲೆ ಕಾಲ್ ಮಾಡ್ಬೋದು, ಇಲ್ಲ ನನ್ನ ಸ್ಟುಡಿಯೋ ಡೈರೆಕ್ಟ್ ವಿಸಿಟ್ ಮಾಡ್ಬೋದು.